ಕೊಟ್ನೋಡು. ಕರಾಬು ಜಮೀನಿನಲ್ಲಿ ಉಳುಮೆ ಜೆಸಿಬಿಗೆ ಅಡ್ಡಪಡಿಸಿದ್ದಕ್ಕಾಗಿ ರಕ್ತ ಸುರಿಯುವಂತೆ ಒಡೆದಾಟ ಬಡಿದಾಟ. ಬಾಗೇಪಲ್ಲಿ ತಾಲೂಕು ನಾರೇಪಲ್ಲಿ ವಾಸಿ ರೈತ ಅರವಿಂದ್ ಕುಮಾರ್ ಮೇಲೆ ತೀವ್ರ ಹಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ನಾರೇಪಲ್ಲಿ ಗ್ರಾಮದಲ್ಲಿ ತಮ್ಮ ಜಮೀನಿನಲ್ಲಿ ಉಳುಮೆಗೆ ಬಂದಿದ್ದ ಜೆಸಿಬಿಯನ್ನ ಅರವಿಂದ್ ಕುಮಾರ್ ಅನ್ನೋರು ತಡೆಯಲು ಹೋದಾಗ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಜಾತಿ ನಿಂದನೆ ಮಾಡಿದ್ದಾರೆಂದು ರಕ್ತ ಸುರಿಸಿಕೊಂಡೇ ಆಸ್ಪತ್ರೆಗೆ ದಾಖಲಾಗಿದ್ದು ತಮಗೆ ನ್ಯಾಯ ಕೊಡಿಸುವಂತೆ ಶಾಸಕ ಸುಬ್ಬಾರೆಡ್ಡಿ ಬಳಿ ಮನವಿ ಮಾಡಿದ್ದ ಕಾರಣ ಶಾಸಕರೇ ಡಿಸಿ ಬಳಿ ಬಂದು ಜಮೀನು ಜಗಳ ವ್ಯಾಜ್ಯ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ ಅಂತ ನೊಂದ ಕುಟುಂಬ ತಿಳಿಸಿದೆ. ಯಾವುದೋ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗುತ್ತೆ. ರಾತ್ರಿ ಫೋನ್ ಮಾಡಿಬಿಟ್ಟು ಅಂತ ಹತ್ಕೊಂಡ್ರು ನನ್ನ ಜೊತೆ. ಇಲ್ಲ ನಾವು ಬರಲೇಬೇಕಿಲ್ಲ, ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಪ್ಪ ಎಷ್ಟೊತ್ತಾದರೂ ಬಾಗೇಪಲ್ಲಿಗೆ ಬರ್ತೀನಿ ಅಂದೆ. ನಂದೇನೋ ಬೇರೆ ಕೆಲಸ ಇದ್ದು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ಬಂದಿದ್ದರು. ಮತ್ತು ಡಿ ಸಿ ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾಳೆ ಬಾಗೇಪಲ್ಲಿಗೆ ಡಿ ಸಿ ಅಲ್ಲಿಗೆ ಬಂದು ಖುದ್ದಾಗಿ ಇದನ್ನು ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ನಾನು ಆಯಿತು ಅಂತ ಹೇಳ್ಬಿಟ್ಟು ಇದಿಲ್ಲ. ಆದರೆ ಯಾವುದೇ ಒಂದು ಕಾರಣಕ್ಕೆ ಇರುತ್ತೆ ಜಮೀನು ಗಲಾಟೆ. ಆದರೆ ಈ ಒಡೆದಾಟ ಪಡೆದಾಟದ ಲೆವೆಲ್ಗೆ ಹೋಗ್ಬಾರ್ದು. ಯಾಕಂದರೆ ನಾವಿರೋರು ಒಂದಾದಾಗ ಅವ್ರು ಕರೆಸ್ಬೇಕು, ಮಾತನಾಡಬೇಕು, ನ್ಯಾಯಸಮ್ಮತವಾಗಿ ಹೋಗ್ಬೇಕು. ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬಾಗೇಪಲ್ಲಿಲಂತೂ ನಡೆಯಲ್ಲ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾರೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ ಹೊಸಹೋಡಿಯ ಗ್ರಾಮದ ವ್ಯಕ್ತಿ ಶಿವಾರೆಡ್ಡಿ ಕಡೆಯವರು ಜೆಸಿಬಿ ಮೂಲಕ ಉಳುಮೆಗೆ ಬಂದಿದ್ದ ವೇಳೆ ಜಮೀನು ಮಾಲೀಕ ಅರವಿಂದ್ ಕುಮಾರ್ ಎಂಬಾತ ಅಡ್ಡಿಪಡಿಸಿದ್ದಕ್ಕಾಗಿ ಆತನ ಮೇಲೆ ಶಿವಾರೆಡ್ಡಿ ಕಡೆ ಸಂಬಂಧಿಕರು ಗುಂಪು ಕಟ್ಟಿಕೊಂಡು ಬಂದು ಹೊಡೆದಾಡಿದ್ದಾರೆ. ಜೆಸಿಬಿ ತೋಡಿದ್ದ ಗುಣಿಯಲ್ಲಿ ಹಾಕಿ ತುಳಿದು ಹೊಡೆದು ರಕ್ತ ಗಾಯಗೊಳಿಸಿದ್ದಾರೆ. ಆತನನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂತ ನೊಂದ ಕುಟುಂಬ ಶಾಸಕ ಸುಬ್ಬಾರೆಡ್ಡಿ ಬಳಿ ತಮ್ಮ ನೋವು ತೋಡ್ಕೊಂಡಿದ್ದರಿಂದ ಸುಬ್ಬಾರೆಡ್ಡಿ ಇಂದು ಜಿಲ್ಲಾಧಿಕಾರಿಗಳ ಬಳಿ ಆ ಜಮೀನು ಜಗಳದ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ನ್ಯಾಯ ಕೊಡಿಸಿ ಅಂತ ತಿಳಿಸಿದ್ದಾರೆ. ಜಮೀನು ಬಂದ್ಬಿಟ್ಟು ಇಲ್ಲೂ ಎಲ್ಲಿ ಅದು ನಾರೇಪಲ್ಲಿ ಹತ್ರ ಇರೋದು. ನಮ್ಮ ಹೆಸರು ವಸಂತ. ನಾರೇಪಲ್ಲಿ ಹತ್ರ ಇರೋ ಜಮೀನನ್ನ ಎಲ್ಲೋ ಗೆಡ್ದು ಮಾತ್ರ ಇರೋ ಸರ್ವೆ ನಂಬರ್ ತೊಗೊಂಡು ಬಂದು ಇಲ್ಲಿ ಇವರು ಲೇಔಟ್ ಮಾಡೋದಕ್ಕೆ, ಕನ್ವರ್ಷನ್ಗೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತೊಗೊಂಡು ಬಂದಿದ್ರು. ಇವ್ರು ಹೋಗಿ ಯಾಕೆ ಅಲ್ಲಿ JCB ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಬೇರೆ ಊರಿಂದ 40 ಜನನ ಕರೆಸ್ಬಿಟ್ಟು ಇವ್ರನ್ನ ಪ್ಲ್ಯಾನೇ ಇಲ್ದಿರ ಬಂದು ಹೊಡೆದು ಇವ್ರನ್ನ ಸಾಯಿಸ್ತೀವಿ ಅಂತ ಏನೇನೋ ಬೆದರಿಕೆ ಹಾಕಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬ್ರೆಲ್ಲ MLA ಸಾಹೇಬರು, DC ಸಾಹೇಬರು ಎಲ್ಲ ಪರ್ಸ್ನಲ್ಲಾಗಿ ತೊಗೊಂಡು ಹೇಳಿದ್ದಾರೆ. ಅದೆಲ್ಲ ನಾವು ಮಾತಾಡಿದ್ದಾಯಿತು. ನಾಳೆ ಎಲ್ಲ ತಹಸೀಲ್ದಾರು, SP ಸಾಹೇಬರು, DC ಸಾಹೇಬರು ಎಲ್ಲ ಬಾಗೇಪಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ ಅದು ಏನಿದೆಯಾ ನ್ಯಾಯ ಮಾಡ್ತೀವಿ ಅಂತ. ಇನ್ನೇ ನಡೆದು 3 ದಿವಸ ಆಯಿತು. 3 ದಿವಸದಿಂದನೂ ನಡೀತಾನೆ ಇದೆ. FIR ಆಗಿದೆ. FIR ತೊಗೊಂಡು ಬಂದು ಇವರು ಅಡ್ಮಿಂಟ್ ಆಗಿದ್ರು. ಅಷ್ಟು ಹೊಡೆದ್ಬಿಟ್ಟಿದ್ರಿ ಹುಡುಗನ್ನ. ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಶಿವಾರೆಡ್ಡಿ ಮಗ ಅವರು ಅಲ್ಲಿ ಲ್ಯಾಂಡ್ ಮಾಫಿಯಾ, ಅವರು ಅಲ್ಲಿ ಹೊಸೂಟೆದವ್ರು. ಇವು ನಮ್ಮ ತಮ್ಮನ್ನ ನಾವು ಬೋವಿ ಕಮ್ಯುನಿಟಿಗೆ ಸೇರಿರೋರು. ಅದಕ್ಕೋಸ್ಕರ ನಿಮ್ದು ಏನಾಗುತ್ತೆ, ನಾನು ಬೇಕಾದ್ರೆ ಒಂದು 10 ಲಕ್ಷ ಖರ್ಚು ಮಾಡ್ತೀನಿ, ನೀವೇನು 1 ರೂಪಾಯಿ ಖರ್ಚು ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಜಾತಿ ಬಗ್ಗೆ ಆಗಲಿ ಅವರು ಕೆಪಾಸಿಟಿ ಬಗ್ಗೆ ನಿಮ್ಗೆ ಹಂಗಿದೆ ಹಿಂಗಿದೆ ಅಂತ ಏನೋ ಹೇಳ್ದಿರೋ ಭಾಷೆಗಳೆಲ್ಲ ಮಾತಾಡ್ದಿರೋ ಮಾತುಗಳೆಲ್ಲ ಮಾತಾಡ್ಬಿಟ್ಟು ಅವ್ರು 3 ಜನ ಇದ್ದಿದ್ದು. ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ, ಈ ಹುಡುಗ ಅರವಿಂದ್ 3 ಜನ ಇದ್ದಿದ್ದು. ಯಾಕೆ JCB ಇಟ್ಟಿದ್ದೀರಾ ಅಂತ JCBಗೆ ಅಡ್ಡ ಹೋಗಿದ್ದಕ್ಕೆ ಅವರು ಪ್ಲಾನಾಗಿ 40 ಜನ ಬಂದು ಇವ್ರನ್ನ ಬೇರೆ ಊರಿಂದ ಕರೆಸಿ ಓಡಿಸಿರೋದು. ಆ್ಯಂಡ್ ನಮ್ದಲ್ಲ, ನಮ್ಗೆ ಆರ್ಡ್ರ್ ಆಗಿರೋದು, ನಮ್ದಿದು ನಮ್ಮ ತಾತಂದು ನಮ್ಗೆ ಆರ್ಡ್ರ್ ಆಗಿರೋದು. ಇದೆಲ್ಲ ಖರಾಬದಲ್ಲಿ ನೀವು ಲೇಔಟ್ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಮ್ದಿದು ನಾವೇ ಮಾಡ್ತಾ ಇದ್ದೀವಿ ಅಂತ ಅವ್ರು ದೌರ್ಜನ್ಯವಾಗಿ ಬಂದು ಇಷ್ಟೆಲ್ಲ ಮಾಡಿರೋದು. ಇನ್ನು ಗಾಯಗೊಂಡ ಅರವಿಂದ್ ಪರವಾಗಿ ಬೋವಿ ಸಮುದಾಯದ ಜಿಲ್ಲಾಧ್ಯಕ್ಷೆ ವಸಂತ ಗಂಗರಾಜು ಆಗಮಿಸಿ ಶಾಸಕರೊಂದಿಗೆ ಡಿಸಿಗೆ ದೂರು ಕೊಟ್ಟು ಶಿವಾರೆಡ್ಡಿ ಅನ್ನೋರು ಪ್ರಭಾವಿಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ದೌರ್ಜನ್ಯ ಎಸಗುತ್ತಿದ್ದಾರೆ, ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು, ಹಣದ ಅಹಂನಿಂದ ಸಣ್ಣ ಪುಟ್ಟ ಜನರ ಮೇಲೆ ಈ ರೀತಿಯಲ್ಲಿ ದೌರ್ಜನ್ಯ ನಡೆಸೋದು ನಿಲ್ಲಿಸಬೇಕು ಅಂತ ಮನವಿ ಮಾಡಿದ್ದೇವೆ. ಅದಕ್ಕೆ ಸಮ್ಮತಿಸಿದ ಡಿಸಿ ನಾಳೆ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡೋದಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಗಾಯಾಳು ಅರವಿಂದ್ ಕುಮಾರ್ ಮತ್ತು ಅವರ ಕುಟುಂಬ ಜೊತೆಗಿದ್ದು ನಮ್ಮ ಕುಟುಂಬದ ವಿರುದ್ಧ ದೌರ್ಜನ್ಯ ಎಸಗುತ್ತಿರುವ ಪ್ರಭಾವಿ ಶಿವಾರೆಡ್ಡಿ ಮತ್ತು ಬೆಂಬಲಿಗರನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ಮಾಡಿದ್ರು, ಸಹಾಯ ಮಾಡಿದ್ರು ತುಂಬಾ ಇದರಿಂದ. ಇನ್ನೊಂದು ನನ್ನನ್ನು ಸಾಯಿಸೋ ಪ್ರಯತ್ನ ಏನಂದ್ರೆ, ನಮ್ದು ಜಮೀನು ಮ್ಯಾಟ್ರ್ ಪಕ್ಕಕ್ಕೆ ಇಟ್ರೆ ಗಾರ್ಮೆಂಟ್ಸ್ ಒಂದಿದೆ, 2 ಗಾರ್ಮೆಂಟ್ಸ್ ಇದಾವೆ, ಒಂದು ಬಾರ್ ಇದೆ, ಒಂದು ರೆಸ್ಟೋರೆಂಟ್. ಅದರಲ್ಲಿ 61 ಸರ್ವೆ ನಂಬರ್ ಒಂದು ಕಡೆ ಇದ್ರೆ ಇವರು ಗಾರ್ಮೆಂಟ್ಸ್ ಕಟ್ಟಿರೋದು ಒಂದು ಕಡೆ. ಇದೆಲ್ಲ ನಮ್ಗೆ ಗೊತ್ತಾಗಿದೆ. ಇದು ಆಚೆ ತಂದ್ರೆ ನಂದೆಲ್ಲ ಅಮರ ಸಮಸ್ಯೆ ಆಗುತ್ತೆ, ಹೋಗುತ್ತೆ ಅಂತ ಒಂದು ಉದ್ದೇಶದಿಂದ ನನ್ನನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಶಿವಾರೆಡ್ಡಿ ಅವರ ಬೆಂಬಲಿಗರು
ಸದಾ ನಾಯಕ್ ಅಂತ ಒಬ್ಬನಿದ್ದಾನೆ, ಅವ್ನ್ ಸೀಮೆ ಎಣ್ಣೆ ಹಾಕು ಸಾಯಿಸ್ತೀನಿ ಅಂತ ಒಂದು ವಿಡಿಯೋ ಇದೆ, ನೋಡಿ ಸರ್ ನೀವೇ. ಸರ್ ಕಂಪ್ಲೇಂಟ್ ಆಗಿದ್ರು ಸಹ FIR ಬುಕ್ ಮಾಡಿದ್ರು ಸಹ ಅವ್ರಿಗೆ ನಮ್ಗೆ MP ಸಪೋರ್ಟ್ ಇದೆ, MP ಸುಧಾಕರ್ ಸಪೋರ್ಟ್ ಇದೆ, ನಿನ್ ಕೈಯಲ್ಲಿ ಏನಾಗುತ್ತೆ. ನಿನ್ನೆ ಸರ್ ಇಷ್ಟೆಲ್ಲ ಆಗಿದೆ, ನನ್ನ ಈ ತರ ಕೊಲೆ ಮಾಡಕ್ ಪಟ್ಟಿದ್ರು ಸಹ ನಮ್ಮ ಮನೆ ಹೈವೇ ಪಕ್ಕದಲ್ಲೇ, ಮನೆ ಮುಂದೆನೆ ಲಾರಿ ಗುದ್ಬಿಡ್ತೀನಿ ಮನೆಗೆ, ಈ ತರ ಬೇರೆ ಅವ್ರಿಗೆ ಎಲ್ಸ್ಬಿಟ್ಟು ಹೆದರಿಕೆ ಕೊಡ್ತಿದ್ದಾರೆ. ಬಟ್ ಈ ಕೇಸ್ ಆಗಿದ್ರು ಸಹ ಅವರು ರಾಜರ ತರ ಓಡಾಡ್ಕೊಂಡಿದ್ದಾರೆ ಸರ್. ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ಇದಕ್ಕೆ ನೀವೇ ಏನಾದ್ರು ಇದು ಮಾಡ್ಬೇಕು ಸರ್. ನಮ್ಗೆ DC ಸಾಹೇಬ್ರು ನಮ್ಗೆ ಫುಲ್ ಸಪೋರ್ಟ್ ಕೊಟ್ರು. ನಾಳೆನೆ ಸ್ಪಾಟಿಗೆ ಬರ್ತೀನಿ, ಅದೇನೇನ್ ದಾಖಲೆಗಳಿದೆ ಎಲ್ಲ ನೋಡ್ತೀನಿ, SP ನೂ ಕರೆಸ್ತೀನಿ. ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಸರ್ವೆ ನಂಬರ್ 22ರಲ್ಲಿ ಏನೇನು ದಾಖಲೆಗಳಿದ್ವು 60 ವರ್ಷ ಕಾಲದಿಂದ ಇರೋದು ಅದೆಲ್ಲ ನಾಳೆ ನಾನು ಬಂದ್ಮೇಲೆ ನನ್ನ ಟೇಬಲ್ ಮುಂದೆ ಇರಬೇಕು ಅಂತ DC ಅವರು ಇದು ಮಾಡಿದ್ರು. DC ಸಾಹೇಬ್ರು, MLA ಸಾಹೇಬ್ರು ನಮ್ಗೆ ದೇವರು ಸರ್. ಅವ್ರು MLA ಸಾಹೇಬ್ರು ನಾವು ಜೀವನ ಪೂರ್ತಿ ಋಣವಾಗಿರ್ತೀವಿ ಸರ್. MLA ಸಾಹೇಬ್ರಿಗೆ, DC ಸಾಹೇಬ್ರಿಗೆ, MLA ಸಾಹೇಬ್ರಿಗೂ.